महादेवी अम्मा श्रीचक्रवासिनी महादेवी अम्मा श्री सिंहवाहिनी ಶ್ರೀಚಕ್ರ ಇರೋದು ಲೋಕ ಕಲ್ಯಾಣಕ್ಕಾಗಿ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನಾನಿರೋದು. ವಾಮ ಮಾರ್ಗದಿಂದ ಪಡೆಯೋದಕ್ಕೆ ನಾನು ಬಿಡೋದಿಲ್ಲ. अम्मा देवी दुर्गम्मा ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನ್ನ ಸುಂದ್ರಮ್ಮಂಗೆ ಒಳಗಡೆ ಪ್ರವೇಶ ಇದೆಯಾ ಇಲ್ವಾ? कल्याणदात्री कमनीयतनुलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः इति श्री त्रिपुरसुन्दरी पुष्पाञ्जलिस्तवः। नडी चाची ತಾತ ತಾತ ಜಾಜಿ ಅಕ್ಕ ಸಿಕ್ಬಿಟ್ಲು. ಹೌದಾ ಮಹಾತಾಯಿ ಜಗನ್ಮಾತೆ ಕಾಪಾಡ್ಬಿಟ್ಟೆ ತಾಯಿ ನಿನ್ ಮಗುನ. ಎಲ್ಲಿದ್ದಾಳೆ ವಿದ್ಯಾ ಜಾಜಿ ಈಗ? ಮನೆಗೆ ಬಂದಿದ್ದಾಳೆ. ನಾವು ಸುಮ್ಮನೆ ಎಲ್ಲೆಲ್ಲ ಹುಡುಕಾಡ್ಬಿಟ್ವಿ. ಎಲ್ಲ ತಾಯಿ ಮಹಿಮೇನಪ್ಪ. ನಾವು ಹುಡುಕ್ತಾ ಇರೋದು ನಮ್ಮ ಬಳಿನೇ ಇರುತ್ತೆ, ಆದರೆ ನಮಗೆ ತೋರಿಸ್ದೆ ನಮ್ಮ ಜೊತೆನೇ ಅದನ್ನು ರಕ್ಷಿಸ್ತಾ ಇರ್ತಾಳೆ ಆ ತಾಯಿ. ಜಾಜಿ ಸಿಕ್ಕಿದ್ದಾಳೆ ಅಂದಮೇಲೆ ಶ್ರೀಚಕ್ರನೂ ಸಿಕ್ಕದ ಹಾಗೇನೆ. ಮೊದಲು ನಾನು ಅವಳು ನೋಡಬೇಕು. ಜಾಜಿಗೇನು ತೊಂದರೆ ಆಗಿಲ್ಲ ತಾನೆ? ಆದರೆ ಈಗೊಂದು ಸಮಸ್ಯೆ ಬಂದು ಕೂತಿದೆ ತಾತ. ಜಾಜಿ ಸಿಕ್ಕಿದ್ದಾಳಲ್ಲ, ಇನ್ನೇನು ಸಮಸ್ಯೆ ಈಗ? ನೀವು ಮನೆಗೆ ಬಂದರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ತಾತ. ನಡಿ ಮನೆಗೆ ಹೋಗೋಣ. सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं
सौम्यां रत्नघटस्थरक्तचरणां ध्यायेत् परामम्बिका। प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पंचमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमम् नवमं सिद्धिरात्रि च नवदुर्गा प्रकीर्तिता। ಇದೇನು ರಾಜಲಕ್ಷ್ಮಿ, ಜಾಜಿ ಬಂದ ಸಂತೋಷಕ್ಕೆ ಎಲ್ಲರೂ ಒಳಗಡೆ ಇರಬೇಕಾದ್ರೆ ನೀನು ಹೀಗೆ ಹೊರಗಡೆ ಕಾಯ್ತಾ ಇದೆಯಲ್ಲ? ಏನ್ ಸಂತೋಷನೋ ಏನ್ ಸಂಭ್ರಮನೋ, ಮನೇಲಿ ಆಚಾರ ವಿಚಾರ ಎಲ್ಲ ಮಣ್ಣಿಡ್ದೋಗಿದೆ. ನೀವಿದ್ದ ಕಾಲದಲ್ಲಿ ಮನೆ ದೇವಸ್ಥಾನ ಇದ್ದಂಗಿತ್ತು, ಎಲ್ಲ ಅಪಚಾರವೇ. ಅಂಥದ್ದೇನಾಯ್ತು ಈಗ? ನೀವು ಜಾಜನ್ನ ಕರ್ಕೊಂಡು ಬರೋದ್ ಬಂದ್ರಿ. ಹಾಗೆ ಬರೋವಾಗ ಅವಳಿಗೊಂದ್ ಸ್ವಲ್ಪ ನಯ ನಾಜುಕ ಕಲ್ಸ್ಕೊಂಡು ಕರ್ಕೊಂಡ್ ಬರಬಾರ್ದಾಗಿತ್ತ? ವಿದ್ಯಾಶಂಕರ ಹೇಳ್ದ, ಮನೇಲೇನೋ ತೊಂದರೆ ಆಗಿದೆ, ಸಮಸ್ಯೆ ಇದೆ ಅಂತ. ಏನು ಅಂತ ಹೇಳಲಿಲ್ಲ. ನೀನಾಗ್ಲಿ ಸುಮ್ಮನೆ ಒಗ್ಗರಣೆ ಹಾಕಿ ಸುತ್ತಬೇಡ, ವಿಷಯ ಏನು ಅಂತ ವಿವರವಾಗಿ ಹೇಳು. ನನಗೆ ಜಾಜಿನ ನೋಡ್ಬೇಕು ಅಂತ ತವಕ ಜಾಸ್ತಿ ಆಗ್ತದೆ. ಆಹಾ, ಆ ನಿಮ್ಮ ಮುದ್ದಿನ ಜಾಜಿ ಅದ್ಯಾವುದೋ ಒಂದು ಹಳೆ ವಿಗ್ರಹನ ಕಂಕಳಲ್ಲಿ ಇಟ್ಕೊಂಡು ಊರ್ ತುಂಬಾ ಸುತ್ತಾ ಇದ್ದಾಳೆ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ನನಗ್ ಬೇಜಾರಿಲ್ಲ. ಆದ್ರೆ ಅದನ್ನ ಸೀದಾ ಮನೆ ಒಳಗ್ ತಂದು ಅಮ್ಮನವ್ರ ಮಂಟಪದಲ್ಲಿ ಇಟ್ಟಿದ್ದಾಳೆ. ಹಾಗೆಲ್ಲ ಪೂಜೆ ಪುನಸ್ಕಾರ ಕಾಣದ ವಿಗ್ರಹನ ಮನೆ ಒಳಗ್ ತರ್ತಾರ? ಹಾಗೆಲ್ಲ ನಡೀತಾ ಇದೆ ಈ ಮನೆಯಲ್ಲಿ. ಇದೆಲ್ಲ ತಪ್ಪು, ಹಾಗೆಲ್ಲ ನಡಿಕೊಡುದು. ಅಲ್ವಾ ಅಲ್ವಾ, ನಾನು ಅದನ್ನೇ ಹೇಳ್ತಿದ್ದೀನಿ. ಆದ್ರೆ ನನ್ ಮಾತು ಯಾರಿಗೂ ಅರ್ಥವಾಗಲ್ವಲ್ಲ. ಈಗ ನೀವ್ ಬಂದಿದ್ದೀರಲ್ಲ, ನೀವ್ ಹೇಳಿ. ಈ ಮನೆ ಯಜಮಾನ್ರು ನೀವು, ನೀವ್ ಹೇಳಿದ್ರೆ ಎಲ್ರಿಗೂ ಬುದ್ಧಿ ಬರುತ್ತೆ. ಬರೀ ಹೇಳೋದ? ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು ಈ ಮನೇನ? ಸಾಕ್ಷಾತ್ ಮಹಾತಾಯಿ ನೆಲೆಸಿರೋ ದೇಗುಲ ಈ ಮನೆ. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಡ್ಕೊಂಡ್ಬಂದಿರೋ ಆಚಾರನ ಯಾವುದೋ ವಿಗ್ರಹ ತಂದು ಈ ಮನೆ ಪವಿತ್ರತೆಯನ್ನ ಹಾಳು ಮಾಡೋದ? ಸರಿ ಇಲ್ಲ ಇದು. ನಡಿ ನೋಡೋಣ. धृतपाशाङ्कुश पुष्पबाणचापा अणिमादिभिरावृतां
ಇದೇನಾ ವಿಗ್ರಹ? ಹೌದು, ಇದೇ ವಿಗ್ರಹ. ಈಗ ಹಾರ ಹಾಕಿದಾಳೆ. ಇದಕ್ ಮುಂಚೆ ಇದಕ್ಕೆ ಪೂಜೆ ಆಗ್ಲಿ ಅಲಂಕಾರ ಆಗ್ಲಿ ಕಂಡಂಗಿಲ್ಲ. ಯಾವ ಹಾಳು ಕೊಂಪಿಲ್ ಬಿದ್ದಿತ್ತ ಏನೋ ಅದನ್ನು ಹೊತ್ಕೊಂಡ್ಬಂದು ತಿರ್ಗಾಡ್ತಿದ್ದಾಳೆ ನಿಮ್ಮ ಮುದ್ದಿನ ಮೊಮ್ಮಗಳು. ರಾಜಲಕ್ಷ್ಮಿ, ಇದು ಇಲ್ಲೇ ಇರಬಹುದು. ಏನ್ ಹೇಳ್ತಿದ್ದೀರಿ ನೀವು? ಹೌದು ರಾಜಲಕ್ಷ್ಮಿ, ಇದನ್ನು ನೋಡ್ತಾ ಇದ್ರೆ ಯಾವುದೋ ಶಕ್ತಿ ಇದರೊಳಗೆ ಇದ್ಕೊಂಡು ಎಲ್ಲವನ್ನೂ ಮಾಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಪೂಜೆ ಮಾಡಬೇಕು. ಇದು ನಮ್ಮ ಮನೆಗೆ ಬಂದಿರೋದು ಪೂರ್ವಜನ್ಮದ ಪುಣ್ಯ. ಶತಮಾನಗಳ ಹಿಂದಿನ ಮೂರ್ತಿ ಇದು. ಎಲ್ಲೆಲ್ಲೋ ಪ್ರಯಾಣ ಮಾಡಿಕೊಂಡು ಈಗ ಇಲ್ಲಿಗೆ ಬಂದಿದೆ. ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನೋದು ಈ ತಾಯಿಗೆ ಮಾತ್ರ ಗೊತ್ತು. ಯಾರೂ ಇದರ ವಿಚಾರವಾಗಿ ಜಾಜಿನ ಕೆದಕಬಾರದು. ಬಿಟ್ಬಿಡಿ, ಇದರ ದಾರಿನ ಇದು ಕಂಡುಕೊಳ್ಳುತ್ತೆ. ನೀನಿನ್ನೂ ಚಿಕ್ಕವಳು ಜಾಜಿ. ಕೆಲವು ಸಾರ್ತಿ ದೊಡ್ಡೋರು ಹೇಳೋ ಮಾತು ಕೇಳಬೇಕಾಗತ್ತೆ ಅಲ್ವೇ? ನೀನು ಆ ಬಂಗಾರಿ ಜೊತೆ ಯಾಕೆ ಹೋಗಬೇಕಾಗಿತ್ತು? ಈಗ ನೋಡು, ಶ್ರೀಚಕ್ರ ಕಳುವು ಮಾಡಿರೋದು ಬಂಗಾರಿನೇ ಅಂತ ಮಾತಾಡ್ಕೋತಾ ಇದ್ದಾರೆ ಜನ. ಪೊಲೀಸ್ನವರು ಹಾಗೆ ಅಂತಿದ್ದಾರಂತೆ. ಪೊಲೀಸರು ಅವನ್ನ ವಿಚಾರಣೆ ಮಾಡ್ತಿದ್ದಾರಂತೆ. ಯಾರೋ ದುರುಳರು ಸಂಚು ಮಾಡಿ ಅವನ್ನ ಕೆಟ್ಟ ಕೆಲಸಕ್ಕೆ ಬಳಸ್ಕೊಂಡಿದ್ದಾರಂತೆ. ಅದೆಲ್ಲ ಸುಳ್ಳಪ್ಪ, ಕಟ್ಟು ಕತೆ. ನಾನು ಬಂಗಾರಿ ಇಬ್ರು ಶ್ರೀಚಕ್ರನ್ ಕಾಪಾಡೋದಕ್ಕೆ ಎಷ್ಟು ಒದ್ದಾಡಿದ್ವಿ ಗೊತ್ತಾ? ಬಂಗಾರಿ ಯಾಕೆ ಹಿಂಗ್ ಮಾಡ್ತಾನೆ ಹೇಳಿ? ಯಾರು ಯಾವಾಗ ಯಾಕೆ ಮಾಡ್ತಾರೆ ಅಂತ ಹೇಗೆ ಗೊತ್ತಾಗುತ್ತಮ್ಮ? ಈ ಬಂಗಾರಿಗೆ ಶ್ರೀಚಕ್ರ ಕಳುವು ಮಾಡೋ ಉದ್ದೇಶ ಇಲ್ಲದೆ ಇದ್ದಿದ್ರೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗುಂಡೊಡೆಯೋ ಪ್ರಯತ್ನ ಯಾಕೆ ಮಾಡಬೇಕಿತ್ತು? ಅಯ್ಯೋ, ಅದಕ್ಕೆ ಬೇರೆ ಕಾರಣ ಇದೆ ಅಪ್ಪ. ಶ್ರೀಚಕ್ರ ಕಳುವು ಮಾಡೋದು ಬಿಟ್ಟು ಬೇರೆ ಏನೇ ಕಾರಣ ಇರುತ್ತೆ ಅವನಿಗೆ? ಸುಂದ್ರಿನ್ ಕೊಂದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳೇ ಅಂತ ಬಂಗಾರಿ ತಿಳ್ಕೊಂಡಿದ್ದಾನೆ. ಏನು? ನಮ್ಮ ಸುಂದ್ರಿನ ಕೊಂದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ? ಸಾಧ್ಯನೇ ಇಲ್ಲ. ಅವ್ರು ಯಾಕೆ ಕೊಲ್ತಾರೆ? ಬಂಗಾರಿಗೆಲ್ಲೋ ತಲೆ ಕೆಟ್ಟಿದೆ. ನಾನು ಅವ್ನ್ಗೆ ಅದನ್ನೇ ಹೇಳ್ದೆ, ಆದ್ರೆ ಅವನು ನಂಬ್ತಾನೆ ಇಲ್ಲ. ತುಂಬಾ ದಿನದಿಂದ ಕಾಯ್ತಿದ್ದ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಬೇಕು ಅಂತ. ನೋಡಿದ್ಯಾ, ಇಂಥ ತಲೆ ಕೆಟ್ಟವನ್ ಸಹವಾಸ ಮಾಡಬೇಡ ಅಂತ ಅಮ್ಮ ಹೇಳೋದು ಸರಿಯಾಗೇ ಇದೆ. ನೀನು ಅವನ ಜೊತೆ ಓಡಾಡೋದ್ರಿಂದ ನಿನಗೂ ಕೆಟ್ಟ ಹೆಸರು. ಆಮೇಲೆ ಪೊಲೀಸರು ನಾಳೆ ದಿವಸ ನಿನ್ನೂ ವಿಚಾರಣೆ ಮಾಡಬಹುದು. ನಿನ್ ತಪ್ಪಿಲ್ದೇ ಇದ್ರು ನಿನ್ನ ಮೇಲೆ ಆರೋಪ ಹೊರಿಸಬಹುದು. ಹೇಳೋಕ್ಕಾಗೋಲ್ಲ ಪೊಲೀಸರ ಸಹವಾಸ. ಅದಕ್ಕೆ ಕಣೆ, ನಮ್ಮ ಹುಷಾರಲ್ಲಿ ನಾವಿರಬೇಕು ಜಾಜಿ.
ದೇಶಿಕ್ರೆ ನೋಡಿದ್ರ ಚಕ್ರಾಪುರಿನಲ್ಲಿ ಏನಾಗ್ತಿದೆ ಅಂತ? ಒಂದ್ ಕಡೆಗೆ ಶ್ರೀಚಕ್ರ ಕಳ್ತನ ಆಗಿದೆ, ಇನ್ನೊಂದ್ ಕಡೆ ಪಾಪ ಬಂಗಾರಿ ಮೇಲೆ ಅದ್ರ ಆರೋಪನ ಹೊರಿಸಿದ್ದಾರೆ. ಬಂಗಾರಿ ಯಾಕೆ ಕದಿತಾನೆ ಶ್ರೀಚಕ್ರನ? ಅವನು ನಾನು ಅದರ ರಕ್ಷಣೆಗಂತಾನೆ ಓಡಾಡ್ತಿದ್ವಿ ಅಲ್ವಾ? ಅದ್ ನಿಮಗ್ ಗೊತ್ತಿದೆ ಅಲ್ವಾ? ಎಲ್ಲ ಗೊತ್ತಮ್ಮ, ಆದರೆ ಪರಿಸ್ಥಿತಿ ಸಂದರ್ಭ ಎಲ್ಲವೂ ಆತನಿಗೆ ವಿರುದ್ಧವಾಗಿದೆ. ನನಗೂ ದಿಕ್ಕೇ ತೋಚ್ತಿಲ್ಲ. ಬರೀ ಬಂಗಾರಿಯನ್ನು ಇಡೀ ಊರೇ ಕೊಚ್ಚೋಗುತ್ತೆ ಅಂತ ಸ್ಪಷ್ಟವಾಗಿ ತಿಳಿತೀವಿ. ಶ್ರೀಚಕ್ರ ಕಳವಾಗಿದೆ, ಇನ್ನು ಇಡೀ ಕ್ಷೇತ್ರವೇ ಗುಳೆಯೆದ್ದು ಹೋಗುತ್ತೆ. ಹಿಂದೆ 14ನೇ ಶತಮಾನದಲ್ಲೊಮ್ಮೆ ಶ್ರೀಚಕ್ರನ ಕೆಣಕಿದ ತಪ್ಪಿಗೆ ಸಮೃದ್ಧವಾಗಿದ್ದ ಸಂಸ್ಥಾನ ಪ್ರವಾಹಕ್ಕೆ ಸಿಕ್ಕಿ ಇಡೀ ಜನನೇ ಗುಳೆಯೆದ್ದು ಹೋಗಿದ್ರು. ಈಗ ಮತ್ತದೇ ಆಗ್ತಾ ಇದೆ. ಹಾಗಾದ್ರೆ ನಮ್ ಬಂಗಾರಿ ಗತಿ? ಬಂಗಾರಿ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾನೆ. ಅಲ್ಲಿಂದ ಪೊಲೀಸು, ಕೋರ್ಟು, ಆಮೇಲೆ ಜೈಲು. ಅಮ್ಮನವರೇ ಕಾಪಾಡಬೇಕು ಅವನನ್ನ. ಇಲ್ಲ, ಬಂಗಾರಿಗೆ ಹಾಗೆಲ್ಲ ಆಗ್ಬಾರ್ದು. ಪಾಪ ಬಂಗಾರಿ ನಿರಪರಾಧಿ ಅಲ್ವಾ ದೇಶಿಕ್ರೆ? ಅವನನ್ನ ಜೈಲಿಗೆ ಹಾಕ್ಬಾರ್ದು. ನಮ್ಮ ಪಾಲಿಗೆ ಸುಂದ್ರಮ್ಮ ಇದ್ದಾಳೆ, ಅಮ್ಮನವರಿದ್ದಾರೆ. ಅವ್ರಿಗೆಲ್ಲ ಗೊತ್ತಿದೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ. ನಮಗೂ ಗೊತ್ತಮ್ಮ, ಆದರೆ ಏನು ಮಾಡೋಕ್ಕಾಗದಿರೋ ಅಸಹಾಯಕ ಪರಿಸ್ಥಿತಿ ನಮ್ಮದು. ಆ ತಾಯಿನೇ ಕಾಪಾಡಬೇಕು. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ನೋಡೋ ಪಂಚಾಕ್ಷರಿ, ಈ ನಯನ ಮನೋಹರವಾದ ದೃಶ್ಯವನ್ನ. ಈಗ ನಾಯಕಿಯವರು ನಾಯಕನ ಚಿಂತೆಯಲ್ಲಿ ದೇವರನ್ನ ಮರೀತಾರೆ, ಆ ದೇವರು ನಮಗೆ ಒಲಿಯುತ್ತೆ. ಯಾವ ನಾಯಕಿನೋ, ಯಾವ ದೇವರು? ನಮ್ಮನ್ನ ಕಾಪಾಡೋ ದೇವ್ರು ಕಣೋ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ದೇವ್ರು. ಅದನ್ನ ನಾವು ತಲೆ ಮೇಲೆ ಕರಗ ಹೊತ್ಕೊಂಡು ಹೋಗಿ ಮೈಯಾಡಿ ಜನಕ್ಕೆ ಕೊಡೋದೆ, ಕೋಟ್ಯಂತರ ರೂಪಾಯಿ ಎಣಿಸ್ಕೊಳ್ಳೋದೆ. ಇನ್ನೊಂದು ಸರ್ತಿ ಆ ವಿಗ್ರಹದ ಬಗ್ಗೆ ಏನಾದರೂ ಮಾತಾಡಿದ್ರೆ ಹಿಡಿದು ಕಚ್ಚಿ ಬಿಡ್ತೀನಿ ನಿನ್ನ. ಯಾಕೋ ಹುಚ್ಚನಾಗಿ ಕಚ್ತಾ ನಿನಗೆ? ನೀನು ನನಗೆ ಕಚ್ಚೋದಕ್ಕೆ? ಹುಚ್ಚನಾಗಿಂತೂ ಕಡಿಯಾಗಲ್ಲ ಅನಿಸಿದ್ಯಾ ನೀನು ಆ ವಿಗ್ರಹದ ಸಲುವಾಗಿ? ಅಷ್ಟು ಪಹರೆ ಇದೆ ಶ್ರೀಚಕ್ರನ ಏನೋ ಒಂದು ದೊಂಬಿ ಥರ ಸೃಷ್ಟಿ ಮಾಡಿ ಕ್ಷಣಾರ್ಧದಲ್ಲಿ ಕಳ್ಳನ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ರು. ಆದರೆ ನೀನು ಇದ್ಯಾಕನ ಜುಜುಬಿ ಒಂದು ಕಂಚಿನ ವಿಗ್ರಹನ ಆ ಅಮಾಯಕ ಹುಡುಗಿ ಜಾಜಿ ಕೈಯಿಂದ ಕಿತ್ಕೊಳ್ಳೋಕ್ಕಾಗಲಿಲ್ಲ ನಿನ್ನಿಂದ. ಕಿತ್ಕೋಬೇಕಾಗಿತ್ತು ನೀನು, ನಿನಗೂ ಅವಕಾಶ ಇತ್ತಲ್ಲ. ಕಿತ್ಕೊಂಡಿದ್ರೆ ಅದನ್ನು ಮಾರಿ ನಾವು ಕೋಟ್ಯಾಧೀಶ್ವರ ಆಗ್ಬೋದಾಗಿತ್ತಲ್ಲ. ಸುಮ್ಮನೆ ಹೋಗಯ್ಯ, ಹೊತ್ತಿಗೆ ಊಟ ತಿಂಡಿ ನಿದ್ದೆ ಇಲ್ಲದೆ ನನ್ನ ದೇಹ ನನ್ನ ಮಾತೇ ಕೇಳ್ತಾ ಇಲ್ಲ. ಯಾವಾಗೋ ಏನೇನೋ ಆಗ್ಬಿಡುತ್ತೆ. ಕಂಗಳು ಬೇಡ ಪಂಚಾಕ್ಷರಿ. ರೋಗ ವಾಸಿಯಾಗಬೇಕು ಅಂದರೆ ಕಹಿಯಾದ ಔಷಧಿ ಕುಡಿಲೇಬೇಕು. ಹಿಂದಾದದ್ದನ್ನೆಲ್ಲ ಮರೆತು ಮುಂದಾಗೋದನ್ನ ನೋಡಬೇಕು. ಸೈನಿಕನ ಹಾಗಿರಬೇಕು. ನಡೆಯ. ಇನ್ನು ನಿನ್ನನ್ನು ಕಟ್ಕೊಂಡು ಏನೇನು ಅನುಭವಿಸ್ಬೇಕು. ಅಮ್ಮ ತ್ರಿಪುರ ಸುಂದರಿ, ನೀನೇ ನನ್ನ ಕಾಪಾಡಬೇಕು. ಪಂಚಾಕ್ಷರಿ ಬಾರ. ಬಂದೇರ. ಬಂಗಾರಿ, ಬಂಗಾರಿ ಜಾಜಿ, ಹೇಗಿದ್ಯೋ? ನೀನೇ ನೋಡ್ತಿದೀಯಲ್ಲ, ಚೆನ್ನಾಗಂತೂ ಇಲ್ಲ. ತುಂಬಾ ನೋವಾಗ್ತಿದ್ಯಾ? ಸ್ವಲ್ಪನೇ, ಹೆಚ್ಚೇನು ನೋವಾಗ್ತಿಲ್ಲ. ವಿಷಯ ಗೊತ್ತಾಯ್ತಾ? ಜನ ಎಲ್ಲ ಹೇಳ್ತಿದ್ರು, ಏನು ಅರ್ಥನೇ ಆಗ್ತಾ ಇಲ್ಲ. ದಡ್ಡ ನೀನು. ಶ್ರೀಚಕ್ರ ಕಳುವಾಗಿದೆ, ಅದನ್ನ ನಿನ್ ತಲೆ ಕಟ್ಟಿದ್ದಾರೆ. ನೀನೇ ಶ್ರೀಚಕ್ರನ್ ಕದ್ದಿರೋದು ಅಂತ. ಜೊತೆಗೆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ಹೊರಟಿದ್ದನ್ನು ಸೇರಿಸಿ ನ್ಯಾಯಾಲಯ, ಪೊಲೀಸ್ ಠಾಣೆ ಅಂತೆಲ್ಲ ಸುತ್ತಿಸಿ ಬಂದಿಖಾನೆಗೆ ಹಾಕ್ತಾರಂತೆ ನಿನ್ನನ್ನ. ಹೌದು, ಸಾಹೇಬ್ರು ಇದನ್ನೇ ಹೇಳಿದ್ರು. ಮತ್ತೀಗ ಏನೋ ಮಾಡ್ತೀಯಾ? ನಾವು ಹುಷಾರಾದ್ಮೇಲೆ ಮಾಡೋ ಮೊದಲನೇ ಕೆಲಸ ಏನಂದ್ರೆ ಶಾಸ್ತ್ರಿಗಳನ್ನ ಪೂರ್ತಿ ಸಾಯಿಸೋದು. ಎರಡನೇ ಕೆಲಸ ಏನು ಅಂದ್ರೆ ಆ ಪೊಲೀಸ್ ಸಾಹೇಬ್ನ ಸಾಯಿಸೋದು. ಯಾಕೆಂದ್ರೆ ಅವ್ನು ನನಗೆ ಮೋಸ ಮಾಡಿದ್ದಾನೆ. ಥೂ, ಅವಿವೇಕಿ. ಅವ್ರು ನಿನ್ನ ಬಂದಿಖಾನೆ ಒಳಗೆ ಹಾಕಿದ್ಮೇಲೆ ಅವ್ರನ್ನೆಲ್ಲ ನೀನ್ ಹೇಗೋ ಕೊಲ್ತೀಯಾ? ಮೊದಲು ಅವ್ರು ನಿನ್ನನ್ನು ಕೊಲ್ದಿದ್ರೆ ಸಾಕಾಗಿದೆ. 15 ವರ್ಷ ಬಂಧನ ಆಗ್ಬೋದು ಅಂತ ದೇಶಿಕರು ಹೇಳಿದ್ದಾರೆ. ಅಲ್ಲಿವರೆಗೂ ನಿಮ್ಮ ತಾಯಿ ಗತಿ ಏನು ಅಂತ ಯೋಚನೆ ಮಾಡಿದ್ಯಾನೋ ಪೆದ್ರಾಮ? ಹೌದು ಕಣೆ, ಅವ್ರಗಳ ಮೇಲೆ ಕೋಪ ಬಂದಾಗ ನಾ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಏನೇ ಮಾಡೋದು?